ಆಟೋ ರಿಕ್ಷಾ ಯೂನಿಯನ್ ಹೆಜಮಾಡಿ ವತಿಯಿಂದ ಹೆಜಮಾಡಿ ಗ್ರಾಮದ ಪ್ರಮುಖ ರಸ್ತೆಗಳ ದುರಸ್ತಿಗೆ ಆಗ್ರಹಿಸಿ ಹಕ್ಕೊತ್ತಾಯ ಪ್ರತಿಭಟನೆ ಇಂದು ಹೆಜಮಾಡಿಯಲ್ಲಿ ನಡೆಯಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶೇಖರ್ ಹೆಜಮಾಡಿಯವರು, ಕೆಲವು ವರ್ಷಗಳಿಂದ ಹೆಜಮಾಡಿಯ ರಸ್ತೆಗಳಲ್ಲಿ ಹೊಂಡ ನಿರ್ಮಾಣ ಆಗಿ ಸಂಚಾರಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಮಾರ್ಪಾಡುಗೊಂಡು ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಒಂದು ವೇಳೆ ಈ ರಸ್ತೆಯಲ್ಲಿ ಸಂಚಾರ ಮಾಡಿದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬಂತಿದೆ. ರಸ್ತೆ ದುರಸ್ತಿಯ ಬಗ್ಗೆ ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಕಾಂಗ್ರೆಸ್ ಬಿಜೆಪಿ ಎಂಬ ಕಚ್ಚಾಟದಲ್ಲಿ ರಸ್ತೆ ನಿರ್ಮಾಣ ದುರಸ್ತಿ ಕಾಣದೆ ಹೆಜಮಾಡಿ ನಾಗರಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊಂಡಗುಂಡಿಗಳಿಂದ ಪಾದಚಾರಿಗಳ ಸಮಸ್ಯೆಗಳು ಮತ್ತು ನಿರಂತರ ಅಪಘಾತಗಳಿಂದಾಗಿ ಜನಜೀವನ ಹೈರಾಣಾಗಿದೆ ಎಂದರು. ಇವತ್ತು ಅದನ್ನೇ ತಿರುಗಿ ಒಂದು 2-3 ದಿನ ಭಾರಿ ವೈರಲ್ ಮಾಡ್ತಾ ಇದ್ದಾರೆ. ಶೇಖರ್ ಮಾಡಿ ರಸ್ತೆಗೆ ತಡೆ ಮಾಡಿತ್ತು ಅಂತೇಳಿ ಖಂಡಿತ ಇಲ್ಲ. ಹಾಗಾಗಿ ಅದು ಇಟ್ಟರೂ ಕೂಡ ಅದು ಮಂಜೂರಾತಿ ಆಗುವುದಿಲ್ಲ. ಅದಕ್ಕೆ ಒಂದು ಆ ಥರ ಇಟ್ಟರೆ ನಾನು ಗುಂಡಿ ರಸ್ತೆಗೆ 2 ಬಾರಿ 5 ಲಕ್ಷ ರೂಪಾಯಿಯನ್ನು ನಮ್ಮ ಇಲಾಖೆಯಲ್ಲಿ ನಿಲ್ಲಿಸಿದ್ದೇನೆ. ಆ ರಸ್ತೆ ಈಗ ಪರಿಪೂರ್ಣ ಆಗಿದೆ. ಹಾಗಾಗಿ ಈ ಮೊತ್ತವನ್ನು ನಿಭಾಯಿಸಲಿಕ್ಕೆ ಮತ್ತೆ ನಾವು ಅಯೋಗ್ಯ ಹತ್ರ ಹೋದೆವು. ಅಲ್ಲಿ ಕೂಡ ಅವರು 1,40,00,000 ಎಲ್ಲ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ 1,40,00,000 ರೂಪಾಯಿ ಅದನ್ನ ಮಂಜೂರು ಮಾಡಬೇಕಂತ ಪ್ರಯತ್ನ ಪಟ್ಟು ಕೊನೆಗೆ ಇನ್ನೊಂದ್ಸಲ ನಾವು ನೀವು ಸುಮ್ಮನೆ ಅದನ್ನು ಮಾತಾಡಬೇಡ ಅಂತ ಹೇಳಿದ್ರು. ಇವರು ಕಾಂಗ್ರೆಸ್ ಬಿಜೆಪಿ ವಿಚಾರದಿಂದಾಗಿ ನಾವು ಇವತ್ತು ಬಲಿಪಶೀಲರಾಗ್ತಾ ಇದ್ದೇವೆ. ಇದನ್ನು ನೀವು ತಿಳ್ಕೊಳ್ಬೇಕು. ಮತ್ತೊಂದು ವಿಚಾರ ಏನಂದ್ರೆ, ನಾವು ಹಳೆಯ ರಸ್ತೆ ಬ್ರಿಟಿಷರ ಕಾಲದ ರಸ್ತೆ ಅದು ಇವತ್ತು ಟೋಲ್ ಗೇಟ್ ಆಗಿದೆ. ಜಿಲ್ಲಾ ಪಂಚಾಯತ್ ಅದಕ್ಕೆ ನಿರ್ಣಯ ಆಗಿದೆ ಟೋಲ್ ಅನ್ನು ತೆರವು ಮಾಡಬೇಕಂತೇಳಿ. ಈ ಸಂದರ್ಭ ಆಟೋ ರಿಕ್ಷಾ ಯೂನಿಯನ್ ಹೆಜಮಾಡಿಯ ಪದಾಧಿಕಾರಿಗಳು, ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಪಡುಬಿದ್ರೆ.